ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಧೆ ಸಮಾಚಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನನಗೆ ಒಂದಿಷ್ಟು ಥಾಟ್ಸ್ ಬಂದಿತ್ತು ಗಾರ್ಡನ್ ಕ್ಲೀನ್ ಮಾಡಬೇಕಾದ್ರೆ ಮೊನ್ನೆ. ಏನಂದ್ರೆ ನಮ್ಮ ಜೀವನ ಹಾಗೆ ಗಿಡಗಳು ಎಷ್ಟು ಸಿಮಿಲರ್ ಅಲ್ವಾ ಅಂತ ಹೇಳಿ ಏನೇನೋ ವಿಷಯಗಳು ಥಾಟ್ಸ್ ಬಂದಿತ್ತು. ಅದನ್ನೆಲ್ಲ ನಾನು ಮುಂದೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬೋರ್ ಆದರೆ ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಿ. ಹಾಗಂತ ಬೇರೆ ವಿಡಿಯೋಸ್ನ ನೋಡೋದನ್ನ ಬಿಡಬೇಡಿ, ಬೇರೆ ವಿಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಬೋರ್ ಆದರೆ ಪ್ಲೀಸ್ ಸ್ಕಿಪ್ ಮಾಡಿ. ನೆಕ್ಸ್ಟು ಇವಾಗ ಬೆಳಗ್ಗೆ ಬೇಗ ಎದ್ಬಿಟ್ಟು ಹಿದ್ಕಿದ ಬೇಳೆ ಎಲ್ಲ ಮಾಡಿಟ್ಬಿಟ್ಟು ಈಗ ಟೆರೆಸ್ಗೆ ಹೋಗ್ತಾ ಇದ್ದೀನಿ. ಟೆರೆಸ್ ವಿಡಿಯೋನ ಮುಂದೆ ಶೇರ್ ಮಾಡ್ತೀನಿ. ಹಾಗೆ ಹಿದ್ಕಿದ ಬೇಳೆ ರೆಸಿಪಿ ಬೇಕು ಅಂದರೆ ನಿಮಗೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಇವಾಗ ಸೀಸನ್ ಆಗಿರೋದ್ರಿಂದ ಪದೇ ಪದೇ ಮಾಡ್ತಾ ಇರೋದ್ರಿಂದ ನಾನು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಈಗ ಹಿದ್ಕಿದ ಬೇಳೆ ನೋಡಿಕೊಂಡು ಟೆರೆಸ್ಗೆ ಹೋಗೋಣ, ಬರ್ತೀರಾ? ಇಲ್ಲಿ ನೋಡಿ, ಹಿದ್ಕಿದ ಬೇಳೆ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಏನಕ್ಕೆ ಇಷ್ಟೊಂದು ಮಾಡಿದ್ದೀರಾ ಅನ್ಕೋಬೇಡಿ. ಇದನ್ನು ನಾನು ಒಬ್ಬರಿಗೆ ಕೊಡಬೇಕು, ಹಾಗೆ ನಮ್ಮಿಬ್ಬರಿಗೂ ಕೂಡ. ಸೊ ಹೀಗಾಗಿ ಇಷ್ಟೊಂದು ದೊಡ್ಡ ಪಾತ್ರೆನಲ್ಲಿ ಮಾಡಿದ್ದೀನಿ. ಟೇಸ್ಟಿಯಾಗಿರುತ್ತೆ. ರೆಸಿಪಿ ಬೇಕಂದರೆ ಹೇಳಿ. ಹಲೋ, ನೀವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಗಿಡಗಳು ಸ್ವಲ್ಪ ಒಣಗೋದಾಗೆ ಆಗ್ತಾಯಿತ್ತು. ನಾನು ಎಷ್ಟೇ ಮೇಂಟೈನ್ ಮಾಡಿದ್ರೂ ಈ ರೀತಿಯಾಗಿ ಒಣಗೇ ಹೋಗ್ತಾಯಿತ್ತು. ನಾನು ಇದನ್ನು ತೊಗೊಂಡು ಬಂದಾಗ ತುಂಬ ಚೆನ್ನಾಗಿತ್ತು, ಹೂವು ಎಲ್ಲ ಬರ್ತಾಯಿತ್ತು. ಬಟ್ ಗೊತ್ತಿಲ್ಲ ಬರ್ತಾ ಏನಾಯಿತು ಅಂತ ಹೇಳಿ ಈ ರೀತಿ ಡ್ರೈ ಆಗ್ತಾ ಹೋಗ್ತಾಯಿತ್ತು. ನೀರು ಹಾಕಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ಈ ರೀತಿ ಡ್ರೈ ಆಗ್ತಾ ಹೋಗ್ತಾಯಿತ್ತು. ಅದಕ್ಕೆ ಇವತ್ತು ಸ್ವಲ್ಪ ಕ್ಲೀನ್ ಮಾಡೋಣ, ಏನು ಮಾಡೋದು ಅಂತ ಹೇಳಿ ನೋಡೋಣ ಅಂತ ಹೇಳಿ ಟೆರೆಸಿಗೆ ಬಂದೆ. ಇವಾಗ ಇಲ್ಲಿ ಬಂದಮೇಲೆ ಡಿಸೈಡ್ ಮಾಡಿದೆ, ಇದನ್ನು ಹೀಗೆ ಬಿಟ್ಟು ನಾನು ಎಷ್ಟೇ ಔಷಧಿ ಹೊಡೆದ್ರೂ ಇದು ಮತ್ತು ಹೀಗೆ ಆಗ್ತಾ ಇರುತ್ತೆ. ಅದಕ್ಕೆ ಒಂದು ಕೆಲಸ ಮಾಡೋಣ, ಫಸ್ಟ್ ಇದನ್ನ ಎಲ್ಲ ಗಿಡಗಳನ್ನು ಟ್ರಿಮ್ ಮಾಡಿಬಿಡೋಣ. ಸೊ ಆವಾಗ ಹೊಸ ಚಿಗುರು ಎಲ್ಲ ಬರುತ್ತೆ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿ ಕತ್ರಿ ತಗೊಂಡು ನಿಧಾನವಾಗಿ ಕಟ್ ಮಾಡ್ತಾಯಿದ್ದೆ. ಆವಾಗ ನನ್ನ ಮನಸ್ಸಿಗೆ ಬಂದದ ವಿಷಯ ಏನು ಅಂತಂದರೆ, ಈ ಗಿಡಗಳಿದ್ದ ಹಾಗೆ ನಮ್ಮ ಜೀವನನೂ ಅಲ್ವಾ. ಈ ಗಿಡಗಳ ಥರನೇ ನಾವು ಬೇಡದೇ ಇರೋ ವಿಷಯಗಳನ್ನು ನಮ್ಮ ತಲೆಯಲ್ಲಿ ತುಂಬ್ಕೊಂಡು ಕೂತಿದ್ದೀವಲ್ವಾ ಅಂತ ಅನ್ನಿಸ್ತು. ಈ ಗಿಡಗಳಲ್ಲಿ ಈ ಒಣಗಿರೋ ಎಲೆಗಳಿದ್ದರೆ ಏನಾಗತ್ತೆ, ಆ ಗಿಡಕ್ಕೆ ಭಾರ ಆಗತ್ತೆ, ಹೊಸ ಎಲೆಗಳು ಬರೋದಿಲ್ಲ, ಮತ್ತು ಹೂ ಕೂಡ ಅರಳೋದಿಲ್ಲ. ಹಾಗೆ ನಮ್ಮ ಜೀವನದಲ್ಲೂ ಅಲ್ವಾ, ಈ ಕೆಟ್ಟ ನೆನಪುಗಳು ಮತ್ತು ನಕಾರಾತ್ಮಕ ಆಲೋಚನೆಗಳು, ನಮ್ಮನ್ನು ಅರ್ಥನೇ ಮಾಡ್ಕೊಳ್ದೇ ಇರೋ ಜನ, ಅವಶ್ಯಕತೆ ಇಲ್ಲದೆ ಇರೋವಂಥ ಭಯಗಳು, ಹೀಗೆ ಇವನ್ನೆಲ್ಲ ನಾವು ನಮ್ಮ ತಲೆ ಮೇಲೆ ಹೊತ್ಕೊಂಡು ಕೂತಿದ್ದೀವಲ್ವ. ಇದೇ ಅಲ್ವಾ ನಮ್ಮ ಬೆಳವಣಿಗೆನ ಸ್ಟಾಪ್ ಮಾಡ್ತಾ ಇರೋದು. ಯಾಕಂದರೆ ನಾನೇನು ಬಿಲೀವ್ ಮಾಡ್ತೀನಿ ಅಂದರೆ, ಒಂದು ಗ್ಲಾಸಲ್ಲಿ ನೀರೇನಾದರೂ ಹಾಕಬೇಕು ಅಂತಂದರೆ ಆ ನೀರು ಹಾಕೋದಕ್ಕೆ ಗ್ಲಾಸ್ ಖಾಲಿ ಇದ್ದರೆ ಮಾತ್ರ ನಾವು ಬೇರೆ ನೀರನ್ನ ಹಾಕೋದಕ್ಕೆ ಸಾಧ್ಯ. ನಾವು ಆಲೋಚನೆಗಳು ಅಂತ ಹೇಳಿಬಿಟ್ಟು ನಮ್ಮ ತಲೆಯಲ್ಲಿ ತುಂಬಿಸ್ಕೊಂಡು ಬೇಡದೇ ಇರೋ ವಿಷಯಗಳನ್ನು ತುಂಬಿಸ್ಕೊಂಡಿದ್ದಾಗ ಬೇರೆ ಹೊಸ ವಿಷಯ ಹಾಕೋದಕ್ಕೆ ಜಾಗನೇ ಇರೋದಿಲ್ಲ. ಹೀಗಾಗಿ ನಾವು ಎಷ್ಟು ದಡ್ಡತನದ ಕೆಲಸ ಮಾಡ್ತಿದ್ದೀವಲ್ವಾ ಅಂತ ಅನ್ನಿಸ್ತು. ಸೊ ಮೊದಲಿಗೆ ನಮ್ಮ ತಲೆಯಲ್ಲಿರೋ ಬೇಡದೇ ಇರೋ ವಿಷಯಗಳನ್ನು ಖಾಲಿ ಮಾಡ್ಕೋಬೇಕು ಅಂತ ಹೇಳಿ ನಾನು ಗಿಡಗಳಿಗೆ ಕ್ಲೀನ್ ಮಾಡಬೇಕಾದ್ರೆ ನನಗೆ ಜ್ಞಾನೋದಯ ಥರ ಅನಿಸಿದ್ದು ಇದು. ನೋಡಿ, ನಾವು ಆವಾಗವಾಗ ಮನೆ ಕ್ಲೀನ್ ಮಾಡ್ತೀವಿ, ಗಿಡಗಳನ್ನೂ ಕ್ಲೀನ್ ಮಾಡ್ತೀವಿ, ಎಲ್ಲ ಕಡೆ ಕ್ಲೀನ್ ಮಾಡ್ತೀವಿ. ಆದರೆ ನಮ್ಮ ಮನಸ್ಸಿನಲ್ಲಿ ಮಾತ್ರ ಬೇಡದೇ ಇರೋ ವಿಷಯಗಳನ್ನು ತುಂಬಿಸ್ಕೊಳ್ತಾನೇ ಇರ್ತೀವಿ, ಖಾಲಿನೇ ಮಾಡೋದಿಲ್ಲ. ಅದೇ ನಾನು ಅಂದ್ಕೊಂಡೆ, ಇನ್ಮೇಲಿಂದ ಯಾವ ಬೇಡದೇ ಇರೋ ವಿಷಯಗಳನ್ನ ನನ್ನ ತಲೆಗೆ ಹಾಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಪ್ರಯತ್ನ ಮಾಡೋಣ. ಫಲ ಏನಿದೆ ಅಂತ ಗೊತ್ತಿಲ್ಲ. ನಾನು ನರ್ಸರಿಗೆ ಹೋಗಿ ಕೇಳಿದ್ದೆ, ನಮ್ಮ ಗಿಡಗಳು ಹೂವೇ ಬಿಡ್ತಾ ಇಲ್ಲ, ಏನು ಮಾಡಬೇಕು ಅಂತ ಹೇಳಿ. ಅದಕ್ಕೆ ಅವ್ರು ಹೇಳಿದರು, ಇದೊಂದು ಔಷಧಿ ಇದೆ ತಗೊಳ್ಳಿ, ಇದನ್ನು ಹಾಕಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಕೊಟ್ಟಿದ್ದರು. ಈ ಔಷಧಿನ ನಾನು 4 ಕಾಳು ಥರ ಇತ್ತು ಅದು, ಅದನ್ನು ಎಲ್ಲ ಗಿಡಗಳಿಗೂ ಹಾಕ್ತಾಯಿದ್ದೆ. ಹಾಕುವಾಗ ಹಾಗೆ ಈ ಮಣ್ಣೆಲ್ಲ ಏನಿರುತ್ತಲ್ವ ಸ್ವಲ್ಪ ಗಟ್ಟಿಯಾಗಿ ಹೋಗ್ಬಿಟ್ಟಿರುತ್ತೆ, ಅದನ್ನು ನಾವು ಲೂಸ್ ಮಾಡಬೇಕು. ಆವಾಗ ಆ ಬೇರುಗಳೆಲ್ಲ ಸ್ವಲ್ಪ ಫ್ರೀಯಾಗಿ ಬೆಳೆಯೋದಕ್ಕೆ ಜಾಗ ಆಗಿಬಿಟ್ಟು ಗಿಡಗಳು ಚೆನ್ನಾಗಾಗತ್ತೆ. ಇದನ್ನು ಹಾಕಬೇಕಾದ್ರೆ ನನಗನ್ಸಿದ್ದೇನೆಂದರೆ, ನೋಡಿ, ನಾವು ಒಂದು ಯಾವುದೇ ರಿಲೇಷನ್ ಆಗಲಿ ಅಥವಾ ವ್ಯಕ್ತಿತ್ವ ಆಗಲಿ, ಅದು ಬೆಳಿಬೇಕು ಅಂತಂದರೆ ನಾವು ಕೆಟ್ಟದ್ದನ್ನು ಬಿಡಬೇಕು, ಒಳ್ಳೆಯದನ್ನು ಸೇರಿಸ್ಬೇಕು. ಮತ್ತು ಆಸೆ ಅಥವಾ ಬೆಳಕು ಅಂತ ಹೇಳಿ ನಾವೇನು ಅನ್ಕೋತೀವಿ ಅದು ನಮ್ಮ ಜೀವನದಲ್ಲಿ ಇದ್ದರೆ ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ. ಬೆಳವಣಿಗೆ ಅಂದರೆ ಬೇರೆಯವ್ರ ಕಣ್ಣಿಗೆ ನಾವು ಬೆಳೆದಿದ್ದಾರೆ ಅಂತ ಹೇಳಿ ಕಾಣಿಸ್ಕೊಳ್ಳೋದಲ್ಲ.
ಬೆಳವಣಿಗೆ ಅಂದರೆ ನಿನ್ನೆಗಿಂತ ನೀನು ಇವತ್ತು ಸ್ವಲ್ಪನಾದರೂ ಏನಾದರೂ ಕಲ್ತಿದ್ರೆ, ಏನಾದರೂ ಒಂದು ವಿಷಯದಲ್ಲಿ ಡೆವಲಪ್ ಆಗಿದ್ದರೆ ಅದೇ ನಿನ್ನ ಬೆಳವಣಿಗೆ. ಮೊದಲಿಗೆ ನಿನ್ನ ಮನಸ್ಸಿಗೆ ನೀನು ನೆಮ್ಮದಿಯಾಗಿದ್ದರೆ ಅದೇ ನನ್ನ ಪ್ರಕಾರ ಬೆಳವಣಿಗೆ. ಯಾಕಂದರೆ ಅದೇ ತುಂಬ ಇಂಪಾರ್ಟೆಂಟ್ ಇವಾಗ. ಸೊ ಹೀಗಾಗಿ ನಾನು ಇದನ್ನೆಲ್ಲ ಯೋಚನೆ ಮಾಡ್ತಾಯಿದ್ದೆ. ಇದಾಗಿತ್ತು ನಾನು ಗಾರ್ಡನ್ನಿಂದ ಕಲ್ತ್ಕೊಂಡಂಥ ಪಾಠ. ನಾನು ಜಾಸ್ತಿ ತಲೆ ತಿನ್ನಲ್ಲ ನಿಮ್ಮದು, ಏನೇನೋ ಮಾತಾಡಿಬಿಟ್ಟೆ. ಇವಾಗ ನೀವು ನೋಡ್ಬೋದು ನಾನು ಅವತ್ತು ಹೇಗೆಲ್ಲ ಕಟ್ ಮಾಡಿದ್ದೆ, ಇವಾಗ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿ ನೀವಿಲ್ಲಿ ನೋಡ್ಬೋದು. ಸೊ ಮಣ್ಣೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಗೊಬ್ಬರ ಹಾಕಿ ಕಟ್ ಮಾಡಿ ಟ್ರಿಮ್ ಮಾಡಿದ್ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಬೆಳೆದಿದೆ. ಇದು ಅಷ್ಟೇ ಚಿಗುರ್ಕೊಳ್ತಾ ಇದೆ. ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಇದು ಈರುಳ್ಳಿ ಸ್ವಲ್ಪ ಕೆಟ್ಟು ಹೋಗಿತ್ತು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಹಾಕಿದ್ರು ನಮ್ಮಮ್ಮ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸುಮ್ಮನೆ ಬಿಸಾಕೋ ಬದಲು ಈ ರೀತಿಯಾಗಿ ನೆಟ್ಟಿದ್ರು, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ಮೂಲಂಗಿ ಬಿಸಾಕೋ ಬದಲು ಅದು ತುಂಬು ಏನೋ ನಾವು ಕಟ್ ಮಾಡಿ ಬಿಸಾಕ್ತೀವಲ್ಲ ಅದನ್ನು ನೆಟ್ಟಿದ್ರು ಇಲ್ಲಿ. ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಈ ದಾಸವಾಳ ಗಿಡ ನೋಡಿ ಚಿಗುರ್ಕೊಂಡಿದೆ. ಮೇ ಬಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಹೂ ಬಿಡುತ್ತೆ ಅನ್ಕೋತೀನಿ. ಈ ಸ್ಟ್ಯಾಂಡ್ಗಳನ್ನ ನಾನು ಮೀಶೋದಲ್ಲಿ ತರಿಸಿದ್ದೆ. ಇವಾಗ ಈ ಸ್ಟ್ಯಾಂಡ್ಗಳು ನನಗೆ ಸಾಕಾಗ್ತಿಲ್ಲ ನೋಡಿ, ಸಾಕಾಗ್ತಿಲ್ಲ. ಇನ್ನೂ ಇಷ್ಟು ಪಾಟ್ಗಳಿದ್ದಾವೆ ನನ್ನ ಹತ್ರ. ಸೊ ಈಗ ಒಂದು ಐಡಿಯಾ ಮಾಡಿದ್ದೀನಿ. ನಾನು ಏನು ಐಡಿಯಾ ಮಾಡಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲೂ ಈರುಳ್ಳಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದನ್ನು ಹೆಚ್ಚಿ ನಾನು ಒಂದು ಡಿಶ್ ಮಾಡ್ತೀನಿ. ಅದನ್ನು ಏನು ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಪಾಟ್ಗಳನ್ನ ಇಡೋದಕ್ಕೆ ಏನು ಐಡಿಯಾ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ನೀವಿಲ್ಲಿ ನೋಡ್ಬೋದು, ಇದು 2 ಪಾಟ್ ಇಟ್ಟ ತಕ್ಷಣ ಸ್ಟ್ಯಾಂಡ್ ಫುಲ್ ಆಗ್ತಾಯಿದೆ. ಇದು ಈ ಥರದ್ದು 4 ಪಾಟ್ ಬಂದಿತ್ತು. 800 900 ಪೇ ಮಾಡಿದ್ದೆ. ಬಟ್ ಎಷ್ಟು ಅಂತ ತರ್ಸೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಇವಾಗ ಒಂದು ಐಡಿಯಾ ಏನು ಮಾಡಿದ್ದೀನಿ ಅಂದರೆ, ಈ ರೀತಿ ಗ್ರ್ಯಾನೈಟ್ ಅನಿಸುತ್ತೆ ಇದು. ಈ ಥರದ್ದು ನಮ್ಮ ಮನೆಯಲ್ಲಿ ರಿನೋವೇಷನ್ ಮಾಡಿಸಿದಾಗ ಉಳ್ದಿರೋದು ಹಿಂದೆ ಇಟ್ಟಿದ್ದೆ. ಇವಾಗ ಇದನ್ನು ಮಧ್ಯದಲ್ಲಿ ಇಡ್ತೀನಿ ನೋಡಿ. ನೋಡಿದ್ರಾ? ಸೊ ಆ ಕಡೆ ಈ ಕಡೆ ಕಾಲಿಟ್ಬಿಟ್ಟು ಮಧ್ಯದಲ್ಲಿ ಇದನ್ನಿಟ್ಟಿದ್ದೀನಿ. ಸೊ ಇವಾಗ ಫುಲ್ ಒಂದು ರೌಂಡ್ ಫುಲ್ ಇಲ್ಲಿಂದ ಇಲ್ಲಿವರೆಗೂ ಗಿಡಗಳನ್ನ ಇಡ್ಬೋದು. ಈ ರೀತಿಯಾಗಿ ಎಲ್ಲ ಗಿಡಗಳನ್ನೂ ಸೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐಡಿಯಾ ಹೇಗಿದೆ ಅಂತ ಹೇಳಿ. ಇಲ್ಲಿ ನೋಡಿ, ಈ ಥರ ಟೈಲ್ಸ್ನೂ ಕೂಡ ನಾನು ಈ ಥರ ಇಟ್ಟಿದ್ದೀನಿ. ಆ ಕಡೆ ಒಂದು ಇಟ್ಬಿಟ್ಟು ಈ ಕಡೆ ಒಂದು ಇಟ್ಬಿಟ್ಟು ಮಧ್ಯ ಇದನ್ನು ಇಟ್ಟಿದ್ದೀನಿ. ಸೊ ಲೈಟ್ ವೆಯ್ಟ್ ಆಗಿರೋವಂಥದ್ದನ್ನು ಇಟ್ಟು ನೋಡ್ತೀನಿ. ಮೊದಲು ಒಂದು ಸತಿ ಭಾರ ಇರೋದನ್ನು ಇಟ್ಟಿದ್ದೆ, ಏನಾಗಿರಲಿಲ್ಲ. ಈ ಸತಿ ಒಂದು ಸ್ವಲ್ಪ ನಿಧಾನವಾಗಿ ಲೈಟ್ ವೆಯ್ಟ್ ಇರೋದನ್ನು ಇಡ್ತಿದ್ದೀನಿ. ಸೊ ಈ ರೀತಿಯಾಗಿ ನೀವು ಯಾವುದಾದ್ರು ಹಳೆ ಟೈಲ್ಸೋ ಅಥವಾ ಯಾವುದಾದ್ರೂ ವುಡನ್ ಪೀಸೋ ಯಾವುದಾದ್ರು ವೇಸ್ಟ್ ಇದೆ ಅಂತಂದ್ರೆ ಅದನ್ನು ಕೂಡ ನೀವು ಟೆರೆಸ್ ಹಾಳಾಗುತ್ತೆ ಮಣ್ಣಿಂದ ಅಂತ ಹೇಳಿದ್ರೆ ಈ ರೀತಿಯಾಗಿ ಬಳಸ್ಕೋಬೋದು. ಕೆಳಗಡೆ ನೀರು ಹಾಕಿ ತೊಳ್ಕೊಂಬಿಟ್ರೆ ನಿಮಗೆ ಟೆರೆಸ್ ಏನೂ ಹಾಳಾಗಲ್ಲ. ಕೆಲವೊಬ್ಬರಿಗೆ ಅದೊಂದು ಇರುತ್ತೆ, ಯಾಕಂದರೆ ಈ ರೀತಿ ಮಣ್ಣು ಬೀಳ್ತಾ ಇರುತ್ತೆ ನೋಡಿ, ಈ ರೀತಿಯಾಗೆಲ್ಲ ಮಣ್ಣು ಹಾಕ್ತಾ ಇರುತ್ತೆ, ಟೆರೆಸ್ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಯೋಚನೆ ಮಾಡೋರಿಗೆ ಇದೊಂದು ಸೊಲ್ಯೂಷನ್ ಅಂತ ಹೇಳ್ಬೋದು. ಬಿಸಿಲಿಗೆ ಇಟ್ಟಿರೋದ್ರಿಂದ ಮತ್ತು ನೀರು ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಬರ್ತಾ ಇರೋದ್ರಿಂದ ನೀವು ನೋಡ್ಬೋದು ತುಳಸಿ ಎಷ್ಟು ಚೆನ್ನಾಗಿದೆ. ಕೆಳಗಡೆ ಇಟ್ಟಾಗ ಬೆಳೀತಾನೆ ಇರಲಿಲ್ಲ. ಸೊ ಬಿಸಿಲು ಎಲ್ಲರಿಗೂ ಇಂಪಾರ್ಟೆಂಟು, ನಮಗೆ ಗಿಡಗಳಿಗಂತೂ ತುಂಬ ಇಂಪಾರ್ಟೆಂಟು. ನಾವು ಮನುಷ್ಯರಿಗೂ ಕೂಡ ಅಷ್ಟೇ ಬಿಸಿಲು ತುಂಬ ಇಂಪಾರ್ಟೆಂಟು. ನಾವು ಇತ್ತೀಚಿನ ದಿನಗಳಲ್ಲಿ ಬಿಸಿಲಿಗೆ ಬರಲ್ಲ, ಅದೊಂದು ದೊಡ್ಡ ಪ್ರಾಬ್ಲಮ್ ಅನಿಸುತ್ತೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಇವಾಗ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.